ಒಂದು ಸುಂದರವಾದ ನಗರ. ಆ ನಗರದಲ್ಲಿ ರಿಂಕು ಮತ್ತು ತಾಯಿ ಭಾಗ್ಯಮ್ಮ ತಾತ ರಾಮಯ್ಯನ ಜೊತೆ ವಾಸವಾಗಿದ್ದ. ರಿಂಕುವಿಗೆ ತಂದೆ ಇರಲಿಲ್ಲ. ಭಾಗ್ಯಮ್ಮ ತುಂಬಾ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ರಿಂಕುವಿಗೆ ಒಳ್ಳೆಯ ಕಾಲೇಜಿಗೆ ಸೇರಿಸಿದ್ದಳು. ರಿಂಕು ಕಾಲೇಜು ಮುಗಿದ ತಕ್ಷಣ ಬಾಕ್ಸಿಂಗ್ ಕೋಚಿಂಗ್ ಸೆಂಟರ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡುತ್ತಿದ್ದನು. ಕೋಚಿಂಗ್ ಸೆಂಟರ್ನಲ್ಲಿ ಶ್ರೀಮಂತ ಹುಡುಗರು ರಿಂಕುವಿಗೆ ನೃತ್ಯ ಮಾಡಿಸಿ ಅವನ ಬಡತನವನ್ನು ಅವಮಾನಿಸಿ ಹಾಸ್ಯ ಮಾಡುತ್ತಿದ್ದರು. ರಿಂಕುವಿಗೆ ತಾತ ರಾಮಯ್ಯ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ನೀಡುತ್ತಿದ್ದರು. ಒಂದು ದಿನ ಭಾಗ್ಯಮ್ಮ ಮಗನಿಗೆ ನೀನು ಚೆನ್ನಾಗಿ ಕಲಿತು ದೊಡ್ಡ ವ್ಯಕ್ತಿಯಾಗಬೇಕೆಂದು ಹೇಳುತ್ತಿದ್ದಳು. ಆ ಸಮಯಕ್ಕೆ ಭಾಗ್ಯಮ್ಮನಿಗೆ ಅನಾರೋಗ್ಯ ಉಂಟಾಗುತ್ತದೆ. ಗಾಬರಿಗೊಂಡ ರಿಂಕು ತಾಯಿಯನ್ನು ಆಸ್ಪತ್ರೆಗೆ ಸೇರಿಸುತ್ತಾನೆ. ಭಾಗ್ಯಮ್ಮಳನ್ನು ಚೆಕ್ ಮಾಡಿದ ಡಾಕ್ಟರ್, ನಿಮ್ಮ ತಾಯಿಗೆ ಆಪರೇಷನ್ ಮಾಡಬೇಕಾಗಿದೆ. ಇನ್ನು 6 ತಿಂಗಳ ಒಳಗೆ ಆಪರೇಷನ್ ಮಾಡದಿದ್ದರೆ ನಿನ್ನ ತಾಯಿಯನ್ನು ಉಳಿಸಿಕೊಳ್ಳುವುದು ಕಷ್ಟ. ಇದಕ್ಕೆ ತುಂಬಾ ಹಣ ಖರ್ಚಾಗುತ್ತದೆ. ನೀವು ಹಣವನ್ನು ಒಟ್ಟು ಮಾಡಿ ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾನೆ. ರಿಂಕು ತನ್ನ ತಾಯಿಯನ್ನು ಉಳಿಸಿಕೊಡಿ, ನಾನು ಹೇಗಾದರೂ ಹಣ ಕಟ್ಟುತ್ತೇನೆ ಎಂದು ಡಾಕ್ಟರ್ ಬಳಿ ಕೇಳಿಕೊಳ್ಳುತ್ತಾನೆ. ಕೋಚಿಂಗ್ ಸೆಂಟರ್ನಲ್ಲಿ ಬಾಕ್ಸರ್ ಕೋಚ್ ಮಕ್ಕಳಿಗೆ ಟ್ರೈನಿಂಗ್ ಕೊಡುತ್ತಿರುತ್ತಾನೆ. ರಿಂಕು ಶ್ರೀಮಂತ ಹುಡುಗರ ಬಳಿ ಹಣಕ್ಕಾಗಿ ಬೇಡಿಕೊಳ್ಳುತ್ತಾನೆ. ಆದರೆ ಅವರೆಲ್ಲ ರಿಂಕುವಿಗೆ ಹಣ ನೀಡದೆ ಅವಮಾನಿಸುತ್ತಾರೆ. ಕೋಚರ್ ಬಳಿಯೂ ಸಹ ಅಂಗಲಾಚಿ ಕೇಳುತ್ತಾನೆ. ಕೋಚ್, ನಿನಗೆ ನಾನು ಖಂಡಿತ ಹಣ ಕೊಡುತ್ತೇನೆ, ಆದರೆ ಒಂದು ಷರತ್ತು, ನೀನು ನನ್ನೊಂದಿಗೆ ಬಾಕ್ಸಿಂಗ್ ಆಡಬೇಕು ಎಂದು ಹೇಳುತ್ತಾನೆ. ರಿಂಕು ತನ್ನ ತಾಯಿಗಾಗಿ ಅವನೊಂದಿಗೆ ಫೈಟ್ ಮಾಡಲು ಒಪ್ಪಿಕೊಳ್ಳುತ್ತಾನೆ. ಕೋಚ್ ರಿಂಕುವಿಗೆ ಚೆನ್ನಾಗಿ ಹೊಡೆದು ಹಣ ನೀಡದೆ ಕಳಿಸುತ್ತಾನೆ. ನಿರಾಸೆ ಮತ್ತು ನೋವಿನಿಂದ ರಿಂಕು ಮನೆಗೆ ಮರಳುತ್ತಾನೆ. ಅವನ ಪರಿಸ್ಥಿತಿಯನ್ನು ಕಂಡ ಅಜ್ಜ ರಾಮಯ್ಯ ರಿಂಕುವನ್ನು ಅಪ್ಪಿ ಸಂತೈಸುತ್ತಾನೆ. ಮರುದಿನ ನ್ಯೂಸ್ ಪೇಪರ್ನಲ್ಲಿ ಅಜ್ಜ ಬಾಕ್ಸಿಂಗ್ ಕಾಂಪಿಟೇಷನ್ ಬಗ್ಗೆ ಓದುತ್ತಾನೆ. ರಿಂಕು, ನೀನು ಈ ಬಾಕ್ಸಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಬೇಕು. ನಿನ್ನನ್ನು ಅವಮಾನಿಸಿದವರ ಮುಂದೆ ನೀನು ಎದೆಯುಬ್ಬಿಸಿ ನಿಲ್ಲಬೇಕು. ಹಾಗೆಯೇ ಆ ಪಂದ್ಯದಲ್ಲಿ ನೀನು ಗೆದ್ದರೆ ನಿನ್ನ ತಾಯಿಯ ಆಪರೇಷನ್ ಕೂಡ ಮಾಡಿಸಬಹುದು. ಬಾಕ್ಸಿಂಗ್ ಕಾಂಪಿಟೇಷನ್ ಇನ್ನು 3 ತಿಂಗಳಲ್ಲಿ ಶುರುವಾಗಲಿದೆ. ಅಷ್ಟರಲ್ಲಿ ನೀನು ತಯಾರಿ ನಡೆಸಬೇಕು ಎಂದು ಹೇಳುತ್ತಾನೆ. ರಿಂಕು, ಇದು ನನ್ನಿಂದ ಸಾಧ್ಯನಾ ಎಂದು ಕೇಳಿದಾಗ, ಮನಸ್ಸಿದ್ದರೆ ಮಾರ್ಗ ಎಂದು ತಾತ ರಿಂಕುವನ್ನು ಪ್ರೋತ್ಸಾಹಿಸುತ್ತಾನೆ. ರಾಮಯ್ಯ ಮನೆಯಲ್ಲಿದ್ದ ಹಳೆಯ ಆಂಟಿಕ್ ವಸ್ತುಗಳನ್ನು ಮಾರುತ್ತಾನೆ. ಅದರಿಂದ ಬಂದ ಹಣದಿಂದ ರಿಂಕುವಿಗಾಗಿ ಬಾಕ್ಸಿಂಗ್ ಗ್ಲೌಸ್ಗಳನ್ನು ಕೊಂಡುಕೊಳ್ಳುತ್ತಾನೆ. ತೆಗೆದುಕೋ ಇದನ್ನು, ಛಲವೇ ಬಲ, ಮುನ್ನುಗ್ಗು ಎಂದು ತಾತ ಹೇಳುತ್ತಾನೆ. ಟ್ರೈನಿಂಗ್ ಪ್ರಾರಂಭವಾಗುತ್ತದೆ. ರಿಂಕು ತುಂಬಾ ಕಷ್ಟಪಟ್ಟು ಛಲ ಬಿಡದೆ ಟ್ರೈನಿಂಗ್ ಶುರು ಮಾಡುತ್ತಾನೆ. ರಾಮಯ್ಯ ರಿಂಕುವಿಗೆ ತನಗೆ ತಿಳಿದಿರುವಷ್ಟು ಬಾಕ್ಸಿಂಗ್ ಟ್ರೈನಿಂಗ್ ಕೊಡುತ್ತಾನೆ. ಟ್ರೈನಿಂಗ್ನ ಮಧ್ಯೆ ಆಸ್ಪತ್ರೆಗೆ ಬಂದು ತನ್ನ ತಾಯಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ಮೂರು ತಿಂಗಳ ಸತತ ಪರಿಶ್ರಮದ ಬಳಿಕ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಪ್ರಾರಂಭವಾಗುವ ದಿನ ಬರುತ್ತದೆ.
ರಿಂಕು ಛಲದಿಂದ ತನ್ನ ತಾಯಿಗಾಗಿ ಈ ಪಂದ್ಯವನ್ನು ಗೆಲ್ಲಲು ನಿರ್ಧರಿಸುತ್ತಾನೆ. ಬಾಕ್ಸಿಂಗ್ ದಿನದಂದು ಪ್ರೇಕ್ಷಕರು ಉತ್ಸಾಹದಿಂದ ಬಾಕ್ಸಿಂಗ್ ನೋಡಲು ಕಿಕ್ಕಿರಿದು ನೆರೆದಿರುತ್ತಾರೆ. ರಿಂಕುವಿನ ಎದುರಾಳಿ ಬಾಕ್ಸಿಂಗ್ ಕೋಚ್ ಪ್ರೇಕ್ಷಕರಿಗೆ ಕೈಬೀಸಿ ಎಂಟ್ರಿ ಕೊಡುತ್ತಾನೆ. ರಿಂಕು ತನ್ನ ತಾತನೊಂದಿಗೆ ಬಾಕ್ಸಿಂಗ್ ರಿಂಗ್ ಪ್ರವೇಶಿಸುತ್ತಾನೆ. ರಿಂಕುವನ್ನು ನೋಡಿದ ಶ್ರೀಮಂತ ಹುಡುಗರು ಇವನು ಸೋಲುವುದು ಖಚಿತ, ಒಂದೇ ಒಂದು ಪಂಚ್ಗೆ ತಲೆ ತಿರುಗಿ ಬಿದ್ದು ಬಿಡುತ್ತಾನೆ ಎಂದು ನಗುತ್ತಾರೆ. ಪಂದ್ಯ ಶುರುವಾಗುತ್ತದೆ. ರಿಂಕು ಕೋಚ್ ಬಾಕ್ಸರ್ ಅನ್ನು ಬಹಳ ಧೈರ್ಯದಿಂದ ಎದುರಿಸುತ್ತಾನೆ. ಕೋಚರ್ನ ಬಲವಾದ ಹೊಡೆತದಿಂದ ರಿಂಕು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾನೆ. ಕೋಚರ್ ಗೆಲುವು ನನ್ನದೇ ಎಂದು ಸಂತೋಷ ಪಡುತ್ತಾನೆ. ತನ್ನ ತಾಯಿಯ ಪರಿಸ್ಥಿತಿಯನ್ನು ನೆನಪಿಸಿಕೊಂಡ ರಿಂಕು ಈ ಪಂದ್ಯವನ್ನು ಗೆದ್ದೇ ಗೆಲ್ಲಬೇಕೆಂದು ನಿರ್ಧರಿಸಿದ ರಿಂಕು ನಿಧಾನವಾಗಿ ಮೇಲೆದ್ದು ಮತ್ತೆ ಪಂದ್ಯ ಪ್ರಾರಂಭಿಸುತ್ತಾನೆ. ಅಂತಿಮವಾಗಿ ರಿಂಕು ಕೋಚ್ ಬಾಕ್ಸರ್ ಅನ್ನು ಹೊಡೆದು ಉರುಳಿಸುತ್ತಾನೆ. ಕೋಚ್ ಬಾಕ್ಸರ್ ಸೋಲುತ್ತಿದ್ದಂತೆ ಹಾಸ್ಯ ಮಾಡುತ್ತಿದ್ದ ಶ್ರೀಮಂತ ಹುಡುಗರು ಇಂಗು ತಿಂದ ಮಂಗನಂತೆ ತೆಪ್ಪಗಾಗುತ್ತಾರೆ. ಪಂದ್ಯವನ್ನು ಗೆದ್ದ ರಿಂಕುವಿಗೆ ಹಣ ಮತ್ತು ಪದಕ ದೊರೆಯುತ್ತದೆ. ಈ ಪಂದ್ಯದ ಮೂಲಕ ರಿಂಕು ಕಠಿಣ ಪರಿಶ್ರಮದಿಂದ ಏನು ಬೇಕಾದರೂ ಸಾಧಿಸಬಹುದೆಂದು ಎಲ್ಲರಿಗೂ ತೋರಿಸುತ್ತಾನೆ. ಛಲವೇ ಬಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ.